ಕೆಲಸ ಕ್ಲೀನ್ ಆಗಿತ್ತು ಅಂತಂದ್ರೆ, ನೀಟಾಗಿತ್ತು ಮತ್ತೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ 250 ರೂಪಾಯಿ ಕೊಡುವಂತಹ ಕಸ್ಟಮರ್ ನಿಮ್ಗೆ 350 ರೂಪಾಯಿ ಕೊಡ್ತಾರೆ. 350 ರೂಪಾಯಿ ತಗೊಳ್ತಿರೋ ಜಾಗದಲ್ಲಿ 450 ರೂಪಾಯಿ ಕೊಡ್ತಾರೆ. ಹಾಗೆ ಅವರಿಗೆ ಫಿಟ್ಟಿಂಗ್ ಈಗ ಏನಂದ್ರೆ ಯಾರು ಸಹಿತ ಜಿಗಮಗ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು RG ಟೈಲರಿಂಗ್ ಕ್ಲಾಸ್. ನಾನಿವತ್ತು ಏನ್ ವಿಡಿಯೋ ಮಾಡ್ತಿದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಅಂದ್ರೆ ಟೈಲರಿಂಗ್ ಕಲ್ತಂತವ್ರು, ಈಗ ಸದ್ಯಕ್ಕೆ ಕಲ್ತಂತವ್ರು, ಹಾಗೆ ಟೈಲರಿಂಗ್ ಕೆಲಸ ಮಾಡ್ತಾ ಇರೋಂತವ್ರು ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ಯಾಕಂದ್ರೆ ತುಂಬಾ ಜನ ಬ್ಲೌಸ್ ಅನ್ನ ಹೊಲಿತಾರೆ, ಬ್ಲೌಸ್ ಎಲ್ಲ ಹೊಲ್ದಾದ್ರ ಮೇಲೆ ಅಳತೆ ಬ್ಲೌಸ್ಗೆ ಒಂದ್ಸರಿ ಇಟ್ಬಿಟ್ಟು ಚೆಕ್ ಮಾಡಲ್ಲ. ತುಂಬಾ ಜನ ಆ ತಪ್ಪನ್ನು ಮಾಡ್ತಾ ಇರ್ತಾರೆ. ಆಗ ಮತ್ತೆ ಬ್ಲೌಸ್ಗಳು ರಿಟರ್ನ್ ಬರುತ್ತೆ. ಹೇಗೆ ಅಂತಂದ್ರೆ ಲೂಸ್ ಆಗಿದೆ, ಟೈಟ್ ಆಗಿದೆ, ಸ್ವಲ್ಪ ಸೊಂಟ ಲೂಸು, ಮೈ ಲೂಸು ಅಂತೇಳಿ ಬರ್ತಾರೆ. ನಾನು ಹೇಳೋದೇನಂದ್ರೆ, ಯಾರಾದ್ರೂ ಟೈಲರಿಂಗ್ ಕೆಲಸ ಮಾಡಿ ಬ್ಲೌಸ್ನ ಎಷ್ಟಾದ್ರೂ ಸ್ಟಿಚ್ ಮಾಡಿ. ನೀವು ದಿನಕ್ಕೆ 10 ಬ್ಲೌಸ್ ಸ್ಟಿಚ್ ಮಾಡಿ, 5 ಬ್ಲೌಸ್ ಸ್ಟಿಚ್ ಮಾಡಿ, ಅಥವಾ 1 ಬ್ಲೌಸ್ ಸ್ಟಿಚ್ ಮಾಡಿ. ಆದ್ರೆ ಬ್ಲೌಸ್ ಎಲ್ಲ ಸ್ಟಿಚ್ ಆದ್ಮೇಲೆ ನೀವು ಈ ರೀತಿ ಚೆಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ನಾವೆಲ್ಲ ಟೈಲರಿಂಗ್ ಅಲ್ಲಿ ಸಕ್ಸಸ್ ಆಗಿದೆ ಹೆಂಗಂದ್ರೆ, ನಾನು ಎಷ್ಟೇ ಬಿಸಿ ಬಟ್ಟೆ ಹೊಲಿಯೋದಕ್ಕಿರ್ಲಿ, ನಾನು ಒಂದ್ಸರಿ ಬ್ಲೌಸ್ ಅನ್ನ ಪೂರ್ತಿಯಾಗಿ ಅಳತೆ ಬ್ಲೌಸ್ಗೆ ಹಿಡಿದ್ಬಿಟ್ಟು ಚೆಕ್ ಮಾಡ್ತೀನಿ. ಯಾವುದೇ ತರ ಟೇಪ್ ಇಲ್ಲದೆ ನೀವು ಅಳತೆ ಬ್ಲೌಸ್ ಅನ್ನ ಹಿಡಿದ್ಬಿಟ್ಟು ನೀವು ಸ್ಟಿಚ್ ಮಾಡಿರೋ ಬ್ಲೌಸು ಕರೆಕ್ಟ್ ಆಗಿ ಇದೆಯಾ ಅಂತ ಹೇಳ್ಬಿಟ್ಟು ಹೇಗೆ ನೋಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಟೈಲರಿಂಗ್ ಕೆಲಸ ಮಾಡೋರಿಗೆ ನಾವು ಬ್ಲೌಸ್ ನ ಕಸ್ಟಮರ್ಗೆ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಡ್ಬೇಕು. ಮತ್ತೊಬ್ರಿಗೆ ಹೇಗಿರುತ್ತೆ ಅಂದ್ರೆ, ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟಿರ್ತಾರೆ, ಕಸ್ಟಮರ್ ಫೋನ್ ಮಾಡಿ ಹೇಳೋ ತನಕ ಅವ್ರಿಗೆ ಸಮಾಧಾನ ಇರೋದಿಲ್ಲ. ಅಯ್ಯೋ ನಾನು ಹೊಲ್ದಿರೋ ಬ್ಲೌಸು ಕರೆಕ್ಟಾಗಿ ಇದೆಯೋ ಇಲ್ವೋ, ಯಾಕಂದ್ರೆ ಈ ರೀತಿ ಚೆಕ್ ಮಾಡಿರಲ್ಲ. ಅದು ಒಂದು ತಳಮಳ ಇದ್ದೇ ಇರುತ್ತೆ. ಕಸ್ಟಮರ್ ಯಾವಾಗ ಫೋನ್ ಮಾಡಿ ಇಲ್ಲ ರೀ ಕರೆಕ್ಟ್ ಇದೆ ಅಂತ ಹೇಳೋ ತನಕ ಅವ್ರಿಗೆ ಸಮಾಧಾನ ಇರಲ್ಲ. ಅವ್ರು ಹೊಲ್ದಿರೋ ಬ್ಲೌಸ್ ಮೇಲೆ ಅವರಿಗೆ ಒಂದು ಕಾನ್ಫಿಡೆಂಟ್ ಅನ್ನೋದು ಇರೋದಿಲ್ಲ. ಯಾಕಂದ್ರೆ ಯಾವುದೇ ತರ ಟೈಲರಿಂಗ್ ಕ್ಲಾಸಿಗೆ ಹೋಗಿರೋದಿಲ್ಲ, ಯಾವುದೇ ತರ ಟೈಲರಿಂಗ್ ಕೋಚಿಂಗ್ ತಗೊಂಡಿರೋದಿಲ್ಲ. ಇದೇ ರೀತಿ ಸೋಷಿಯಲ್ ಮೀಡಿಯಾ ಅಂದ್ರೆ ಯೂಟ್ಯೂಬ್ ಎಲ್ಲ ನೋಡ್ಬಿಟ್ಟು ಕಲ್ತಿರ್ತಾರೆ. ಅದು ತಪ್ಪಲ್ಲ. ಅದನ್ನ ಕಲ್ತ್ಬಿಟ್ಟು ಅರ್ನಿಂಗ್ಸ್ ಅನ್ನ ತುಂಬಾ ಅರ್ನಿಂಗ್ಸ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಟ್ರಿಕ್ ಅನ್ನ ನೀವು ತಿಳ್ಕೊಂಡಿದ್ರೆ, ನೀವು ಕ್ಲಾಸಿಗೆ ಹೋಗಿ ಟೈಲರಿಂಗ್ ಕಲಿತಿದ್ರು ಪರವಾಗಿಲ್ಲ, ನೀವು ಟೇಪ್ ಅಲ್ಲಿ ಮೆಜರ್ಮೆಂಟ್ ಮಾಡಿ ಬ್ಲೌಸ್ ಅನ್ನ ಹೊಲಿದಿದ್ರು ಪರವಾಗಿಲ್ಲ, ಬರೀ ಅಳತೆ ಬ್ಲೌಸ್ ಇಟ್ಟು ಕಟಿಂಗ್ ಮಾಡಿದ್ರು ಪರವಾಗಿಲ್ಲ, ಲಾಸ್ಟ್ ಎಂಡ್ ಅಲ್ಲಿ ನೀವು ಈ ರೀತಿ ಚೆಕ್ ಮಾಡಿ ಅಳತೆ ಬ್ಲೌಸ್ ಅನ್ನ ಇಟ್ಬಿಟ್ಟು ಹೊಲ್ದಿರೋ ಬ್ಲೌಸ್ಗೆ ಕರೆಕ್ಟ್ ಇದೆಯಾ, ಈ ಬ್ಲೌಸು ಕರೆಕ್ಟ್ ಇದೆ ಅಂತ ಕಸ್ಟಮರ್ ಕೊಟ್ಟಿರ್ತಾರೆ, ನೀವು ಇದೇ ಅಳತೆಗೆ ಸ್ಟಿಚ್ ಮಾಡಿರ್ತೀರಾ. ಅದು ಹೇಗೆ ಈ ಹೊಲ್ದಿರೋ ಬ್ಲೌಸಿಗೂ ಇದಕ್ಕೂ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಒಂದ್ಸರಿ ಚೆಕ್ ಮಾಡಿ ಕೊಡೋದ್ರಿಂದ ನಿಮ್ ಬ್ಲೌಸ್ ಅಲ್ಲಿ ನೀವು ಕಾನ್ಫಿಡೆಂಟ್ ಇರುತ್ತೆ. ಕಸ್ಟಮರು ಬ್ಲೌಸ್ ಸರಿ ಇಲ್ಲ ಅಂತ ಹೇಳೋದೇ ಇಲ್ಲ, ಕರೆಕ್ಟಾಗಿ ನಾನು ಚೆಕ್ ಮಾಡಿ ಕೊಟ್ಟಿದ್ದೀನಿ ಅನ್ನೋದು ಒಂದು ನಂಬಿಕೆ ನಿಮ್ಗೆ ಇರುತ್ತೆ. ಅದೇ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾವುದೇ ತರ ಟೇಪ್ ಬೇಡ, ಏನ್ ಬೇಡ, ಆರಾಮಾಗಿ ನೀವು ಅಳತೆ ಬ್ಲೌಸ್ ಅನ್ನ ಇಟ್ಕೊಂಡು ಹೊಲ್ದಿರೋ ಬ್ಲೌಸ್ ಇಟ್ಕೊಂಡು ಚೆಕ್ ಮಾಡಬಹುದು. ಅದು ಯಾವ ರೀತಿ ಅಂತ ಇವತ್ತು ಹೇಳ್ತೀನಿ. ಹೊಸಬ್ರು ನಮ್ಮ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ವಿಡಿಯೋ ತುಂಬಾನೇ ನಿಮ್ಗೊಂದು ಯೂಸ್ ಆಗುವಂತ ವಿಡಿಯೋ, ಹಾಗಾಗಿ ನೀವು ಒಂದು ಲೈಕ್ ಅನ್ನ ಕೊಡ್ಲೇಬೇಕು. ಬನ್ನಿ ಫ್ರೆಂಡ್ಸ್, ಈಗ ನೋಡೋಣ. ಅಳತೆ ಬ್ಲೌಸು ಇದು, ನಾನು ಸ್ಟಿಚ್ ಮಾಡಿರೋ ಬ್ಲೌಸ್ ಇದು. ಈಗ ನಾನು ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಒಂದ್ಸರಿ ಚೆಕ್ ಮಾಡಬೇಕು, ಅಂದ್ರೆ ಕರೆಕ್ಟ್ ಆಗಿದೆಯಾ ನಾ ಸ್ಟಿಚ್ ಮಾಡಿರೋ ಬ್ಲೌಸ್ ಅಂತೇಳಿ ಚೆಕ್ ಮಾಡಿ ನಾವು ಕಸ್ಟಮರ್ಗೆ ಇನ್ನು ಐರನ್ಗೆ ಹೋಗುತ್ತೆ, ಮತ್ತೆ ಹುಕ್ಸ್ ಎಲ್ಲ ಹಚ್ಚಬೇಕು. ಹಾಗಾಗಿ ನಾನು ಈಗ ಬ್ಲೌಸ್ ಸ್ಟಿಚ್ ಮಾಡಿದೆ. ಇದೊಂದು ವಿಷಯನ ನಾನು ನನ್ನ ವ್ಯೂವರ್ಸಿಗೆ, ಸಬ್ಸ್ಕ್ರೈಬರ್ಗೆ ಹೇಳೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಈಗ ಹೇಳ್ಕೊಡ್ತೀನಿ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಹೇಳಿ. ಈಗ ಇದು ಅಳತೆ ಬ್ಲೌಸು, ಇದು ಸ್ಟಿಚ್ ಮಾಡಿರೋ ಬ್ಲೌಸು. ನಾವು ಮೈ ಉದ್ದ ಒಂದ್ಸತಿ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಬೇಕು. ಅಳತೆ ಬ್ಲೌಸ್ನ ನೀವು ಈ ರೀತಿ ಇಟ್ಕೊಳ್ಳಿ. ಅಳತೆ ಬ್ಲೌಸನ್ನ ಈ ರೀತಿ ಇಟ್ಕೊಂಡು, ಮತ್ತೆ ಇದು ಹೊಲ್ದಿರೋ ಬ್ಲೌಸು, ಅಳತೆ ಬ್ಲೌಸನ್ನ ಈ ರೀತಿ ಇಟ್ಕೊಂಡು ಕರೆಕ್ಟ್ ಆಗಿ ಈ ಶೋಲ್ಡರ್ ಇಂದ ಈ ಶೋಲ್ಡರಿಗೆ ಇಟ್ಟು ನೋಡ್ಬೇಕು. ನೋಡಿ ಕರೆಕ್ಟ್ ಇದೆಯಾ, ಎರಡೂ ಅಳತೆ ಬ್ಲೌಸು ಕರೆಕ್ಟ್ ಇದೆಯಾ ಅಂತೇಳಿ. ಕರೆಕ್ಟ್ ಆಗಿದೆ, ಇವ್ರು ಕೊಟ್ಟಿರೋ ಬ್ಲೌಸ್ಗಿಂತ ಕರೆಕ್ಟ್ ಆಗಿದೆ. ಇದರಲ್ಲೂ ನಿಮ್ಗೆ ಕಾನ್ಫಿಡೆಂಟ್ ಬಂತು, ಓ ಮೈ ಉದ್ದನ ನಾನು ಕರೆಕ್ಟ್ ಆಗಿ ಇಟ್ಟಿದ್ದೀನಿ ಅಂತ. ಹಾಗೇನೆ ಎದೆ ಸುತ್ತಳತೆ ಕರೆಕ್ಟ್ ಆಗಿದೆಯಾ, ನಾನು ಹೊಲ್ದಿರೋ ಬ್ಲೌಸ್ಗೆ ಎದೆ ಸುತ್ತಳತೆ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಬೇಕು. ಆಗ ನೀವೇನ್ ಮಾಡ್ಬೇಕು, ಈ ಹುಕ್ಸ್ ಹಾಕಿರೋ ಕಡೆಗೆ ಈ ಅಳತೆ ಬ್ಲೌಸ್ ಅನ್ನ ಇಟ್ಕೊಬೇಕು. ಈ ಬ್ಲೌಸ್ ಹೊಲ್ದಿರೋ ಬ್ಲೌಸ್ ಅನ್ನ ಇಟ್ಕೊಬೇಕು. ಅಳತೆ ಬ್ಲೌಸ್ ಅನ್ನ ಈ ರೀತಿ ಮೇಲಿಟ್ಬಿಟ್ಟು ಈ ರೀತಿ ಚೆಕ್ ಮಾಡ್ಬೇಕು. ನೋಡಿ ಕರೆಕ್ಟ್ ಆಗಿದೆ. ಎದೆ ಸುತ್ತಳತೆನೂ ಸಹಿತ ರಿಂಗ್ ಹುಕ್ಸ್ ಪಟ್ಟಿ ಕಡೆ ಕರೆಕ್ಟ್ ಆಗಿದೆ. ಈಗ ರಿಂಗ್ ಪಟ್ಟಿ ಕಡೆ ಕರೆಕ್ಟ್ ಆಗಿದ್ಯಾ, ಯಾಕೆ ಎರಡು ಕಡೆ ನೋಡ್ಬೇಕು. ಯಾಕೆ ಅಂತ ಅಂದ್ರೆ, ರಿಂಗ್ ಪಟ್ಟಿ ಕಡೆ ಅಂದ್ರೆ ಒಬ್ಬೊಬ್ಬರಿಗೆ ಬಲಗಡೆ ಸೈಡು ಸ್ವಲ್ಪ ದಪ್ಪ ಇರ್ತಾರೆ, ಎಡಗಡೆ ಸೈಡ್ ಹಾಗಿರ್ತಾರೆ. ಹಾಗಾಗಿ ಎರಡೂ ಸೈಡಲ್ಲೂ ನೀವು ಚೆಕ್ ಮಾಡಬೇಕು. ನಾನು ಫಿಟ್ಟಿಂಗ್ ಮಾಡುವಾಗ ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ, ನೀವು ಎಡಗಡೆ ಸೈಡು ಎಡಗಡೆ ಚೆಕ್ ಮಾಡಿ, ಬಲಗಡೆ ಸೈಡು ಬಲಗಡೆ ಚೆಕ್ ಮಾಡಿ. ಎರಡೂ ಕಡೆ ಈ ರೀತಿ ಚೆಕ್ ಮಾಡಿದಾಗ ಕರೆಕ್ಟ್ ಆಗಿ ನೀವು ನೋಡ್ತಾ ಇರ್ಬೋದು
ನೋಡಿ ಕಂಕ್ಳು ಈ ಕರೆಕ್ಟ್ ಪಾಯಿಂಟ್ಗೆ ಕರೆಕ್ಟ್ ಆಗಿ ಬರ್ತಾ ಇದೆ. ಎದೆ ಸುತ್ತಳತೆನೂ ಕರೆಕ್ಟ್ ಆಗಿದೆ. ಈ ಎದೆ ಸುತ್ತಳತೆನೂ ಕರೆಕ್ಟ್ ಆಯ್ತು. ಹಾಗೇನೆ ನೀವು ಹೊಲಿದಿರೋ ಬ್ಲೌಸ್ ಅಲ್ಲಿ ಏನಾದ್ರೂ ನಾನು ಮಿಸ್ಟೇಕ್ ಮಾಡಿದೀನಿ ಅನ್ನೋ ಒಂದು ಕನ್ಫ್ಯೂಷನ್ ಇದ್ರೆ ನೀವು ಈ ತರ ಚೆಕ್ ಮಾಡ್ಕೋಬಹುದು. ನಂತರ ಅಳತೆ ಬ್ಲೌಸ್ ಅನ್ನ ಕೆಳಗೆ ಈ ರೀತಿ ಇಟ್ಕೊಂಡು ಹೊಲ್ದಿರೋ ಬ್ಲೌಸಿಗೆ ಕುತ್ತಿಗೆ ಉದ್ದ ಕರೆಕ್ಟ್ ಇದೆಯಾ ನೋಡಿ, ಕರೆಕ್ಟ್ ಆಗಿದೆ, ಎಲ್ಲೂ ಸಹಿತ ಮಿಸ್ಟೇಕ್ ಇಲ್ಲ. ನೀವು ನೋಡ್ತಾ ಇರ್ಬೋದು ನೋಡಿ, ಈ ರೀತಿ ಕರೆಕ್ಟ್ ಆಗಿದೆ ಆಯ್ತಾ. ಈಗ ಶೋಲ್ಡರ್ ಕರೆಕ್ಟ್ ಇದೆಯಾ ನಾನು ಹೊಲ್ದಿರೋ ಬ್ಲೌಸಿಗೂ ಅಥವಾ ಅಳತೆ ಬ್ಲೌಸಿಗೂ ಶೋಲ್ಡರ್ ಕರೆಕ್ಟ್ ಇದೆಯಾ ಅಂದ್ರೆ ಕರೆಕ್ಟ್ ಆಗಿ ಶೋಲ್ಡರ್ ಅನ್ನೋದಿದೆ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ಚೆಕ್ ಮಾಡ್ಬೇಕು ಎಲ್ಲಿ ಅಂತಂದ್ರೆ ಹಾರ್ಮೋಲ್ ಹತ್ರ ನೀವು ಏನಾದ್ರೂ ಚೆಕ್ ಮಾಡದೆ ಕಸ್ಟಮರಿಗೆ ಕೊಟ್ರೆ ಕಸ್ಟಮರ್ ವೇರ್ ಮಾಡಿದಾಗ ಬ್ಲೌಸು ಲೂಸು ಟೈಟ್ ಅನ್ನೋದು ಆಗ್ತಾ ಇರುತ್ತೆ. ನೋಡಿ ಈ ರೀತಿ ಚೆಕ್ ಮಾಡ್ಬೇಕು. ಹಾರ್ಮೋಲು ಸರಿ ಇದೆ, ಎದೆ ಸುತ್ತಳತೆನೂ ಸರಿ ಇದೆ. ಈಗ ಸ್ಲೀವ್ ಈ ತರ ನೋಡೋದು ಕರೆಕ್ಟ್ ಆಗಿದೆ. ಕೆಲವು ಸತಿ ನಾವು ಬ್ಲೌಸ್ ಹೊಲಿಯುವಾಗ ಯಾರೋ ಕಸ್ಟಮರ್ ಬಂದ್ರು ಅಥವಾ ಅಕ್ಕಪಕ್ಕದವ್ರು ಬಂದ್ರು, ಅವ್ರ ಹತ್ರ ಮಾತಾಡ್ತಾ ನಾವು ಫಿಟ್ಟಿಂಗ್ ಅನ್ನ ಸರಿ ಮಾಡದೆ ಇರ್ಬೋದು. ಈ ರೀತಿ ನೀವು ಲಾಸ್ಟ್ ಎಂಡ್ ಅಲ್ಲಿ ಬ್ಲೌಸ್ ಅನ್ನ ಒಂದ್ಸರಿ ಚೆಕ್ ಮಾಡ್ಬಿಟ್ಟು ಅದಕ್ಕೆ ಹುಕ್ಸು ರಿಂಗ್ಸ್ ನ ಮಾಡ್ಬಿಟ್ಟು ಕೊಟ್ರೆ ನಿಮಗೂ ಸಹಿತ ಕಾನ್ಫಿಡೆಂಟ್ ಇರುತ್ತೆ. ಯಾವ್ದೋ ಗ್ಯಾನ್ದಲ್ಲಿ ಹೊಲಿತೀವಿ ಅನ್ನೋದೊಂದು ನಿಮ್ಗೆ ತಲೆ ಬಿಸಿ ಇರಲ್ಲ. ನೋಡಿ ಈ ಕಡೆ ಎಡಗಡೆ ಚೆಕ್ ಮಾಡ್ಬೇಕು, ಬಲಗಡೆ ಚೆಕ್ ಮಾಡ್ಬೇಕು. ಈ ರೀತಿ ಹಾರ್ಮೋಲ್ ಅಲ್ಲಿ ಮಾತ್ರ ಕರೆಕ್ಟ್ ಆಗಿ ಚೆಕ್ ಮಾಡಿ ಕಸ್ಟಮರ್ಗೆ ಕೊಡಿ. ಯಾಕಂದ್ರೆ ಲೂಸ್ ಇದ್ರೆ ಬ್ಲೌಸು ಅವರಿಗೆ ಕರೆಕ್ಟ್ ಕಂಫರ್ಟ್ ಆಗಿ ಆಗೋದೇ ಇಲ್ಲ. ಹಾಗಾಗಿ ಹಾರ್ಮೋಲ್ ಹತ್ರ ಚೆಕ್ ಮಾಡಿ. ಮತ್ತೆ ನಿಮ್ಗೆ ಇನ್ನೂ ನಾನು ಕರೆಕ್ಟ್ ಆಗಿ ಚೆಕ್ ಮಾಡ್ಬೇಕು ಅನ್ನಂಗಿದ್ರೆ ಬ್ಲೌಸು ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ಹೊಲ್ದಿರೋ ಬ್ಲೌಸ್ ಅನ್ನು ಸಹಿತ ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ಈ ರೀತಿ ಕರೆಕ್ಟ್ ಆಗಿ ಚೆಕ್ ಮಾಡಿ. ನೋಡಿ ಈ ಗೆರೆಗೂ ನಾನು ಕರೆಕ್ಟ್ ಆಗಿ ಸ್ಟಿಚ್ ಮಾಡಿದೀನಿ. ಇದು ಏನು ಅಂದ್ರೆ ಯಾವುದೇ ತರ ಟೇಪ್ ಬೇಕಾಗಿಲ್ಲ. ಬರೀ ಅಳತೆ ಬ್ಲೌಸ್ ಇದ್ರೆ ನೀವು ಹೊಲ್ದಿರೋ ಬ್ಲೌಸ್ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬೋದು. ಹಾಗೆ ಈಗ ಸೊಂಟ ಈ ಅಳತೆ ಬ್ಲೌಸಿಗೆ ಕರೆಕ್ಟ್ ಆಗಿ ಈ ರೀತಿ ಹಿಡಿದು ನೋಡ್ಬೇಕು. ನೋಡಿ ಕರೆಕ್ಟ್ ಆಗಿದೆ. ಬೇಕಿದ್ರೆ ನೀವು ಇಲ್ಲಿ ಒಂದು ಈ ರೀತಿ ಇನ್ನೊಂದು ರಿಂಗ್ ಅನ್ನ ಕೊಡ್ಬೋದು. ಆಗ ಎಲ್ಲೂ ಸಹಿತ ಮಿಸ್ ಆಗಲ್ಲ. ಸ್ವಲ್ಪ ಲೂಸ್ ಆದ್ರೂ ಸಹಿತ ಎಳೆದು ಹಾಕೊಳ್ತಾರೆ. ಇಷ್ಟು ಚೆಕ್ ಮಾಡಿ ನೀವು ಕೊಟ್ರೆ ಇದೆಯಲ್ವಾ ಬ್ಲೌಸ್ನ ಕಾನ್ಫಿಡೆನ್ಸ್ ಆಗಿ ನೀವು ಅಂದ್ರೆ ನಾವು ಕಸ್ಟಮರಿಗೆ ಬ್ಲೌಸ್ ಕೊಟ್ಟಿದೀವಿ, ಅವ್ರು ಲೂಸ್ ಆಗತ್ತಂತಾರೋ ಟೈಟ್ ಆಗತ್ತಂತಾರೋ ಶೋಲ್ಡರ್ ಡ್ರಾಪ್ ಆಗತ್ತೆ ಅಂತಾರೋ ಏನಂತಾರಪ್ಪ, ನಮ್ ಬ್ಲೌಸ್ ಹೊಲ್ದ್ ಕೊಟ್ಟಿದೀವಿ ಏನ್ ಮಾಡ್ತಾರಪ್ಪ ಅಂತ ಹೇಳಿ ನೀವು ಹೆದರ್ಕೊಳ್ಳೋದೇ ಬೇಡ. ನನ್ಗೆ ಒಬ್ರು ವ್ಯೂವರ್ಸ್ ಕಾಲ್ ಮಾಡಿದ್ರು. ಅವ್ರ ಪಾಪ ಏನ್ ಹೇಳಿದ್ರು ಅಂದ್ರೆ ತುಂಬಾ ಬೇಜಾರಾಯ್ತು ನಂಗೆ ಅವ್ರ ಮಾತು ಕೇಳಿ. ಅವ್ರು ಏನ್ ಹೇಳಿದ್ರು, ಒಂದು ತುಂಬಾ ಬ್ಲೌಸ್ ಕೊಟ್ಟಿದ್ರಂತೆ ಒಬ್ರು ಹೊಲಿಯೋದಕ್ಕೆ. ಇವರು ಪಾಪ ಒಂದ್ ಬ್ಲೌಸ್ ಹೊಲ್ಕೊಟ್ಟಿದಾರಂತೆ. ಅದೇನೋ ಬೈ ಮಿಸ್ಟೇಕ್ ಒಂದ್ ಸ್ವಲ್ಪ ಲೂಸು ಟೈಟು ಆಗಿರ್ಬೋದು. ಆದ್ರೆ ಅವರು ಒಂದು ಬ್ಲೌಸ್ ಹೊಲ್ದ್ ಕೊಟ್ಟಾಗ ಲೂಸು ಟೈಟು ಆಗಿದ್ದಕ್ಕೆ ವಾಪಸ್ ಬಂದ್ಬಿಟ್ಟು ಅಷ್ಟು ಬ್ಲೌಸ್ ಅನ್ನು ವಾಪಸ್ ಇಸ್ಕೊಂಡು ಹೋಗ್ಬಿಟ್ರಂತೆ. ನಂಗೆ ಆ ಮಾತು ಕೇಳಿ ತುಂಬಾನೇ ಬೇಜಾರಾಯ್ತು. ಕೊಡೋ ಕಸ್ಟಮರ್ಸ್ ಸಹಿತ ಹಾಗೆ ಇರ್ತಾರೆ. ಏನೋ ಒಂಚೂರು ಏನ್ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಟೈಲರ್ಸಿಗೆ ಹೇಳಿದ್ರು ಅವ್ರು ಸರಿ ಮಾಡ್ಕೊಡ್ತಾರೆ. ಒಂದು ಚೂರು ಲೂಸ್ ಆದ್ರೆ ಕೆಲವು ಕಸ್ಟಮರ್ ಹೇಗಂದ್ರೆ ಬ್ಲೌಸನ್ನೇ ಹಾಳು ಮಾಡಿಕೊಟ್ರು ಅನ್ನೋ ಲೆವೆಲ್ ಅಲ್ಲಿ ಮಾತಾಡ್ಬಿಡ್ತಾರೆ. ನನಗೇನೆ ನಾನು ಒಬ್ರು ಬ್ಲೌಸ್ ಹೊಲ್ದಿದ್ದೆ. ಅವರು ಹೀಗೆ ಮಿಷನ್ ಮೇಲೆ ಇಟ್ಟಿದ್ದೆ, ನಾನು ಫುಲ್ ರೆಡಿ ಮಾಡಿ ಇಟ್ಟಿದ್ದೆ. ಅವ್ರು ಫಸ್ಟ್ ಕಸ್ಟಮರ್ ಆಗಿದ್ರು. ಅವರು ಮನೆಯಿಂದ ಒಳಗ್ ಬರ್ತಾನೆ ಬ್ಲೌಸ್ ನೋಡ್ಬಿಟ್ಟು, ಓ ಈ ಬ್ಲೌಸ್ ಹಾಳು ಮಾಡ್ಬಿಟ್ಟಿದ್ದೀರಾ, ಈ ಬ್ಲೌಸ್ ಸರಿನೇ ಆಗಿಲ್ಲ ಅಂತ ಹೇಳ್ಬಿಟ್ರು. ನಾನು ಹೇಳಿದೆ, ಬರೀ ನೋಡ್ತಾ ಇದ್ದೀರಾ ಬ್ಲೌಸು ಈ ರೀತಿ ಇಟ್ಟಿದ್ದೀನಿ ಅಷ್ಟೇ, ನೀವೇನ್ ವೇರ್ ಮಾಡಿ ನೋಡಿಲ್ಲ. ಆಗ್ಲೇನೆ ನೀವು ಹೇಗೆ ಅದು ಸರಿ ಇಲ್ಲ ಅಂತ ಹೇಳಿ ಅದಕ್ಕೆ ನೀವು ಒಂದು ಪಟ್ಟ ಕಟ್ಬಿಟ್ರಿ ಅಂತ ಹೇಳಿದೆ. ಅದಕ್ಕೆ ನೀವು ವೇರ್ ಮಾಡಿ ನೋಡಿ, ವೇರ್ ಮಾಡಿ ನೋಡಿದಾಗ ಏನೋ ಜಸ್ಟ್ ಒಂದು ಲೂಸ್ ಆಗಿರ್ಬೋದು ಇಲ್ಲ ಟೈಟ್ ಆಗಿರ್ಬೋದು, ಅದನ್ನ ನಾವು ಸರಿ ಮಾಡ್ಕೊಡ್ತೀವಿ. ಅದಕ್ಕೆ ಬ್ಲೌಸ್ ಹಾಳೇ ಮಾಡ್ಬಿಟ್ರಿ, ಕೆಡ್ಸೇ ಬಿಟ್ರಿ ಅಂತೇಳಿ ಕಣ್ಣಲ್ಲಿ ನೋಡಿ ಯಾವತ್ತೂ ನೀವು ತೀರ್ಮಾನ ತಗೋಬೇಡಿ, ಫಸ್ಟ್ ಹಾಕ್ ನೋಡಿ ಅಂತ ಹೇಳಿದೆ. ಅವ್ರು ಹಾಕ್ ನೋಡಿದಾಗ ಕರೆಕ್ಟೇ ಇತ್ತು ಬ್ಲೌಸು. ಈ ರೀತಿ ಎಲ್ಲ ನಮಗೆ ಕಸ್ಟಮರು ತುಂಬಾನೇ ಒಂದು ನಮ್ಮ ಮೈಂಡ್ ಅನ್ನು ಡಿಸ್ಟರ್ಬ್ ಮಾಡ್ತಾರೆ. ಆದ್ರೆ ನಾವು ಈ ರೀತಿ ಹೊಲ್ದಾದ್ರ ಮೇಲೆ ಒಂದ್ಸತಿ ನಾವು ಅಳತೆ ಬ್ಲೌಸ್ ಅನ್ನ ಚೆಕ್ ಮಾಡಿ ನೋಡಿದ್ರೆ ಇದೆಯಲ್ವಾ, ನಾವು ಕಾನ್ಫಿಡೆನ್ಸ್ ಆಗಿರ್ತೀವಿ. ಅವ್ರು ಫೋನ್ ಮಾಡಿ ನಿಮ್ ಬ್ಲೌಸ್ ಹಂಗಾಗಿದೆ ಹಿಂಗಾಗಿದೆ ಅಂತ ಬೈದ್ರೂ ಸಹಿತ ಅದು ನಾವು ಸಾಧ್ಯನೇ ಇಲ್ಲ ಆ ರೀತಿ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಹೇಳೋ ತರ ಕಾನ್ಫಿಡೆನ್ಸ್ ಇರ್ತೀವಿ. ಮತ್ತೆ ಈ ರೀತಿ ಮೈ ಅಳತೆ ತಗೊಂಡು ನಾನು ಬರ್ಕೊಂಡಿರ್ತೀನಿ. ಇದನ್ನು ಸಹಿತ ಅಷ್ಟೇ, ನಾನು ಇದೇ ರೀತಿ ಬ್ಲೌಸ್ ರೆಡಿ ಆದ್ಮೇಲೆ ನಾನು ಒಂದ್ಸತಿ ಚೆಕ್ ಮಾಡಿ ನೋಡ್ತೀನಿ. ನಾವು ಯಾವತ್ತು ಟೈಲರ್ಸ್ ಆಗಿದೀವಿ ಅಂದ್ರೆ ನಮ್ಗೆ ಬೇಕಿದ್ರೆ ನಾವು ಒಂದು ಬ್ಲೌಸ್ ನಾವು ಹೊಲಿಯೋದನ್ನ ನಿಧಾನ ಮಾಡಿ ಹೊಲಿಯೋಣ. ಆದ್ರೆ ಕಸ್ಟಮರ್ಗೆ ನಾವು ಬಟ್ಟೆನ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಡೋಣ. ಫಸ್ಟ್ ನಾವು ಕೆಲಸ ಸ್ಪೀಡ್ ಆಗಿ ಮಾಡ್ಬಿಟ್ಟು 5 ಬ್ಲೌಸ್ ಹೊಲ್ಕೊಟ್ವಿ, 5 ಬ್ಲೌಸ್ನು ವಾಪಸ್ ಬರೋ ತರ ನಾವು ಮಾಡ್ಕೋಬಾರ್ದು. ನಾವು ದಿನಕ್ಕೆ 2 ಬ್ಲೌಸ್ ಹೊಲಿಲಿ, ಅದು ನೀಟಾಗಿ ನಾವು ಸ್ಟಿಚ್ ಮಾಡಿ ಕೊಟ್ಟಿದ್ದೇ ಆದಲ್ಲಿ ಕಸ್ಟಮರ್ ನಮ್ಗೆ ಒಂಚೂರು ಲೇಟ್ ಆದ್ರೂ ನಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ.
ನಾವು ಅವರಿಗೆ ನಾಳೆ ಹೇಳಿದ್ರು ಅಂದ್ರೆ ಇವತ್ತೇ ಕೊಟ್ಬಿಡೋದು, 5 ಬ್ಲೌಸನ್ನು ಇವತ್ತೇ ಕೊಟ್ಬಿಡೋದು. ಅದ್ರಲ್ಲಿ 5ಕ್ಕೆ 5 ಬ್ಲೌಸು ಹಾಳಾಗಿದ್ರೆ ಅವ್ರು ಮತ್ತೆ ಬರಲ್ಲ, ಆ ಕಸ್ಟಮರ್ ಮತ್ತೆ ಬರಲ್ಲ. ಮತ್ತೆ ನಾನು ಹೇಳೋದು, ನಾವು ಬರೀ ಕಸ್ಟಮರಿಗೆ ಬ್ಲೇಮ್ ಮಾಡಿ ಹೇಳೋದಲ್ಲ, ನಾವು ಟೈಲರ್ಸ್ ಆದವರು ಸಹಿತ ಈ ರೀತಿ ಚೆಕ್ ಮಾಡಿಬಿಟ್ಟು ನಾವು ಅವರಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಟ್ಟಿದೀವ, ಏನೆಲ್ಲ ತಪ್ಪು ಮಾಡಿದೀವಿ ಅಂದ್ರೆ ನಾವು ಕೆಲವು ಸತಿ ಏನ್ ಮಾಡ್ತೀವಿ ಅಂದ್ರೆ ತುಂಬಾ ಸೀಸನ್ ಇದ್ದವಾಗ ಕಸ್ಟಮರ್ಗೆ ಫಾಲ್ ಹಚ್ಕೊಡೋದು ಮರ್ತಿರ್ತೀವೋ, ಅಥವಾ ಹುಕ್ಸು ಹಚ್ಚೋದು ಕೆಲವೊಂದು ಬ್ಲೌಸ್ ಅಲ್ಲಿ ಮಿಸ್ ಆಗಿ ಮರ್ತಿರ್ತೀವೋ, ಅದನ್ನೆಲ್ಲದನ್ನು ನಾವು ಚೆಕ್ ಮಾಡಿ ಕೊಡ್ಬೇಕು. ನಾವು ಬರೀ ಕೆಲಸ ಸ್ಪೀಡ್ ಆಗ್ಬೇಕು, ನಾವ್ ಇವತ್ತು 5 ಬ್ಲೌಸ್ ಹೊಲಿಬೇಕು, 10 ಬ್ಲೌಸ್ ಹೊಲಿಬೇಕು ಅನ್ನೋದಷ್ಟೇ ನಮ್ ತಲೆಯಲ್ಲಿ ಇರಬಾರ್ದು. ನಾವು ಕಸ್ಟಮರ್ಗೆ 4 ಬ್ಲೌಸ್ ದಿನ ಕೊಟ್ಟಿರ್ಲಿ, ಆ ಕೆಲಸ ಕರೆಕ್ಟ್ ಆಗಿದೆ, ಖುಷಿ ಆಗಿದೆ ಕಸ್ಟಮರ್ ಅಂದಾಗ ನೀವು 10 ಬ್ಲೌಸಿಗೆ ಬರೋ ಅಂತ ಅಮೌಂಟನ್ನ 4 ಬ್ಲೌಸ್ಗೆ ತಗೊಳ್ಳಿ. ಯಾಕಂದ್ರೆ ನಿಮ್ ಕೆಲಸ ಕ್ಲೀನ್ ಆಗಿತ್ತು ಅಂತಂದ್ರೆ, ನೀಟಾಗಿತ್ತು, ಮತ್ತೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ 250 ರೂಪಾಯಿ ಕೊಡೋ ಅಂತಹ ಕಸ್ಟಮರ್ ನಿಮ್ಗೆ 350 ರೂಪಾಯಿ ಕೊಡ್ತಾರೆ. 350 ರೂಪಾಯಿ ತಗೊಳ್ತಿರೋ ಜಾಗದಲ್ಲಿ 450 ರೂಪಾಯಿ ಕೊಡ್ತಾರೆ. ಹಾಗೆ ಅವರಿಗೆ ಫಿಟ್ಟಿಂಗ್, ಈಗ ಏನಂದ್ರೆ ಯಾರು ಸಹಿತ ಜಿಗಮಗ ಡಿಸೈನ್ ನೋಡಲ್ಲ, ಈಗ ನೋಡೋದು ಫಿಟ್ಟಿಂಗ್. ಸಿಂಪಲ್ ಆಗಿ ಈಗ ಬ್ಲೌಸ್ ಹೊಲಿಸ್ತಾರೆ, ಅದು ಫಿಟ್ಟಿಂಗ್ ನೋಡ್ತಾರೆ. ಹಾಗಾಗಿ ನಾ ಹೇಳೋದೇನು ಅಂದ್ರೆ, ನೀವು 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಅಳತೆ ಬ್ಲೌಸ್ ಇಂದ ನೀವು ಕಸ್ಟಮರ್ಗೆ ಕೊಡೋದಕ್ಕಿಂತ ಮೊದಲು ಒಂದ್ಸತಿ ಚೆಕ್ ಮಾಡಿ, ಅಥವಾ ನೀವು ಟೇಪಲ್ ಚೆಕ್ ಮಾಡ್ತಿರೋ ಟೇಪಲ್ ಚೆಕ್ ಮಾಡಿ. ಹಾಗಾಗಿ ನಮ್ಗೆ ಕಸ್ಟಮರ್ ಜಾಸ್ತಿ ಬರಬೇಕು, ನಾವು ತುಂಬಾನೇ ಅರ್ನಿಂಗ್ಸ್ ಮಾಡಬೇಕು, ಮತ್ತೆ ನಾವು ಜಾಸ್ತಿ ಬಟ್ಟೆ ಹೊಲಿದು ನಾನು ಒಂದು ಹೆಸರು ಮಾಡಬೇಕು ಅಂತ ಅಂದ್ರೆ ನೀವು ಈ ರೀತಿ ಎಲ್ಲದನ್ನು ನೀವೊಂದು ಮೋಟಿವೇಶನ್ ತಗೊಂಡು ಕೆಲಸ ಮಾಡ್ಕೊಡ್ಬೇಕು. ನಾವೇನು ಅಂತಂದ್ರೆ, ನಾವು ಮಾಡಿರೋ ಕೆಲಸ, ನಾವ್ ಈ ಬ್ಲೌಸ್ ಹೊಲ್ದಿದೀವಿ ಅಂತ ಇಟ್ಕೊಳ್ಳಿ ಫ್ರೆಂಡ್ಸ್, ಈ ಬ್ಲೌಸ್ ಅಲ್ಲಿ ಏನೇನ್ ತಪ್ಪು ಮಾಡಿದೀವಿ ಅನ್ನೋದು ನಮಗ್ ಮಾತ್ರ ಗೊತ್ತಿರತ್ತೆ. ಆ ತಪ್ಪು ಸರಿ ಮಾಡಿ ನಾವು ಕಸ್ಟಮರ್ಗೆ ಕೊಡ್ಬೇಕು, ಆಗ ನಮ್ಗೆ ಕಸ್ಟಮರ್ ಬೆಟ್ ಮಾಡಿ ತೋರ್ಸೋದಿಲ್ಲ. ಹಾಗಾಗಿ ಈಗ ಅವರು ಬಂದ್ರು ನೋಡಿ, ಒಬ್ರು ಕಸ್ಟಮರ್ ಬಂದ್ಬಿಟ್ಟು ನೋಡ್ಬಿಟ್ಟು ಸರಿ ಇಲ್ಲ ಅಂದ್ರು, ನಾನ್ ಕೇಳಲಿಲ್ಲ, ನಾನ್ ಹೇಳಿದೆ ನಾನು ಹೊಲ್ದಿರೋ ಬ್ಲೌಸ್ ಕರೆಕ್ಟ್ ಆಗೇ ಇದೆ, ಇದು ತಪ್ಪಾಗಿಲ್ಲ. ಅಕಸ್ಮಾತ್ ನೀವೇನಾದ್ರೂ ಮಿಸ್ ಆಗಿ ಬ್ಲೌಸ್, ಅಳತೆ ಬ್ಲೌಸ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ ಅಂತ ಹೇಳಿದೆ. ಆದ್ರೆ ಬ್ಲೌಸು ಕರೆಕ್ಟ್ ಆಯ್ತು, ಅದು ಬೇರೆ ಪ್ರಶ್ನೆ. ಆದ್ರೆ ನನಗೆ ಆ ಕಾನ್ಫಿಡೆನ್ಸ್ ಇರಬೇಕು ಅಂತಂದ್ರೆ ನಾವು ಹೊಲ್ದಿರೋ ಬ್ಲೌಸ್ ಅನ್ನ 2 ಸತಿ ಚೆಕ್ ಮಾಡ್ಬಿಟ್ಟು ಕೊಡ್ಬೇಕು. ಮತ್ತೆ ನಮ್ ಕೆಲಸ ತುಂಬಾನೇ ನಾವು ದಿನಕ್ಕೆ ಸ್ಪೀಡಾಗಿ ಮಾಡ್ತೀವಿ ಅಂತ ಹೇಳಿ ಹಾಳು ಮಾಡೋದಕ್ಕಿಂತ ಯೋಚನೆ ಮಾಡಿ ನಿಧಾನಕ್ಕೆ ನೀಟಾಗಿ ಸ್ಟಿಚ್ ಮಾಡ್ಕೊಡಿ. ಮತ್ತೊಂದು ನಾನು ಟೈಲರ್ಸ್ಗೆ ಹೇಳೋದೇನಂದ್ರೆ, ಏನೇ ಸಮಸ್ಯೆ ಇರ್ಲಿ ನಿಮ್ಮ ಮನೆಯಲ್ಲಿ ಬೇರೆ ಕಡೆ, ಅದು ನೀವು ಬಟ್ಟೆ ಸ್ಟಿಚ್ ಮಾಡುವಾಗ ಅದನ್ನ ತಲೆಯಿಂದ ತೆಗೆದಿಟ್ಟು ಬಟ್ಟೆ ಸ್ಟಿಚ್ ಮಾಡಿ. ಪಾಪ ಕಸ್ಟಮರ್ ತುಂಬಾ ಒಂದೊಂದು ಸ್ಯಾರಿಗಳಿಗೆ 5,000 3,000, ಈಗಂತೂ 500-600 ರೂಪಾಯಿಗೆ ಸೀರೆಗಳೇ ಇಲ್ಲ. ಒಂದು ಸೀರೆ ತಗೋಬೇಕು ಅಂದ್ರೆ 1000 ಮೇಲೇನೆ ಕೊಡ್ಬೇಕು. ಪಾಪ ಅವರು ಏನೋ ಕಷ್ಟಪಟ್ಟು 1000 ರೂಪಾಯಿ ಕೊಟ್ಟು ಬಟ್ಟೆನ ತಂದ್ಕೊಟ್ಟಿರ್ತಾರೆ. ಅದನ್ನ ನಾವು ನಮ್ ತಲೆ ಎಲ್ಲೋ ಇಟ್ಕೊಂಡು, ಅಥವಾ ಇನ್ನೇನೋ ಫೋನಲ್ಲಿ ಮಾತಾಡ್ಕೊಂಡು, ಇನ್ನೇನೋ ನೋಡ್ಕೊಂಡು, ಅಕ್ಕಪಕ್ಕದವ್ರ ಜೊತೆ ಮಾತಾಡ್ಕೊಂಡು ನಾವು ಬಟ್ಟೆಗಳನ್ನ ಹಾಳು ಮಾಡ್ಕೊಟ್ಟಾಗೂ ಅವರಿಗೆ ಸಿಟ್ಟು ಬರುತ್ತೆ. ಆಗ ಅವ್ರು ನಮಗೆ ಎಂತ ಬೇಕಾದ್ರೂ ಹೇಳ್ತಾರೆ. ಹಾಗಾಗಿ ಆ ಬ್ಲೌಸ್, ಆ ಸ್ಯಾರಿನ ನೋಡಿದಾಗೆಲ್ಲ ಬೈತಾ ಇರ್ತಾರೆ. ಅದಕ್ಕೆ ನಾವ್ ಯಾವತ್ತೂ ಅಷ್ಟೇ, ಕಸ್ಟಮರ್ ಒಂದು ಬ್ಲೌಸ್ ಅವ್ರದ್ದು 150 ರೂಪಾಯಿ ಸೀರೆ ಆಗ್ಲಿ, ಅದನ್ನ ನಾವು ನೀಟಾಗಿ ಹೊಲ್ದು ಕೊಡ್ತೀವಿ. ಅವರು ನಮ್ಗೆ ದುಡ್ಡು ಕೊಡೋದು ಸೆಕೆಂಡ್ರಿ. ನಾವು ಮಾಡ್ಕೊಟ್ಟಿರೋ ಕೆಲಸ ಕರೆಕ್ಟ್ ಆಗಿತ್ತು ಅಂದ್ರೆ ನಾವು ಅವರಿಗೆ ಜೋರ್ ಮಾಡಿ ದುಡ್ಡು ತಗೋಬಹುದು. ಅದೇ ನಾವು ಮಾಡ್ಕೊಟ್ಟಿರೋ ಕೆಲಸ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಅವ್ರು ನಮಗೆ ದುಡ್ಡು ಕೊಟ್ರು ನಾವು ಕೇಳದೆ ಇರೋಂಗಿರ್ಬೇಕಾಗತ್ತೆ, ದುಡ್ಡು ಕೊಡದೆ ಇದ್ರು ಸುಮ್ಮನೆ ಇರ್ಬೇಕಾಗತ್ತೆ. ಅದೇ ನಾವು ಮಾಡ್ಕೊಟ್ಟಿರೋ ಕೆಲಸ ಕರೆಕ್ಟ್ ಆಗಿತ್ತು, ಬರೀ 150 ರೂಪಾಯಿ ಕೆಲಸ ಆದ್ರೂ ನಮ್ 150 ರೂಪಾಯಿ ನಮ್ಗೆ ಕೊಡಿ, ನಾವು ನೀಟಾಗಿ ಕೆಲಸ ಮಾಡಿದೀವಿ ಅಂತ ಹೇಳಿ ಹೇಳ್ಬೋದು. ಹಾಗಾಗಿ ನಾನು ಇವತ್ತು ಇದೊಂದು ವಿಡಿಯೋ ನನಗೆ ಹೇಳೋಣ. ತುಂಬಾ ಜನ ಬ್ಲೌಸ್ ಹೊಲ್ದೋದು ಹಾಕ್ತಾ ಇರ್ತಾರೆ, ಈ ರೀತಿ ಚೆಕ್ ಮಾಡ್ತಾ ಇರಲ್ಲ. ಮತ್ತೆ ಈ ವಿಡಿಯೋ ತುಂಬಾ ಬಿಗಿನರ್ಸ್ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಬಿಗಿನರ್ಸ್ ಅವ್ರು ಏನಿದ್ರು ಈ ರೀತಿ ಅಳತೆ ಬ್ಲೌಸ್ ಅಲ್ಲಿ ಚೆಕ್ ಮಾಡಿ ನೀವು ಕೊಟ್ಟಿದ್ದೆ ಆದ್ರೆ ನಿಮ್ಗೆ ನಿಮ್ ತಪ್ಪುಗಳು ಗೊತ್ತಾಗುತ್ತೆ. ಕಸ್ಟಮರ್ ಕೈಗೆ ಹೋಗಿ ಬಂದು ಅದು ರಿಪೇರಿ ಮಾಡೋದಕ್ಕಿಂತ ನೀವು ಅವ್ರ ಕೈ ಕೊಡೋದಕ್ಕಿಂತ ಮುಂಚೆನೆ ನಿಮ್ಮ ತಪ್ಪುಗಳು ನಿಮಗೆ ಗೊತ್ತಾಯ್ತು ಅಂತಂದ್ರೆ ನೀವು ಅಂದ್ರೆ ಕಸ್ಟಮರ್ ಕಳ್ಕೊಳ್ಳೋ ತರ ಆಗೋದಿಲ್ಲ. ಕಸ್ಟಮರ್ ನಿಮ್ಗೆ ಹಾಗೇನೆ ಇರ್ತಾರೆ, ಉಳಿತಾರೆ, ಜಾಸ್ತಿ ಬಟ್ಟೆಗಳು ಕೊಡ್ತಾರೆ. ನಾವು ಅವ್ರ ಕೈಗೆ ಹೋದ್ಮೇಲೆ ಅಯ್ಯೋ ನಂಗೆ ಅದು ಉದ್ದ ಕಡಿಮೆ ಆಯ್ತು ಕಣ್ರಿ, ಟೈಟ್ ಆಯ್ತು ಕಣ್ರಿ, ಹಾಕೋಕೆ ಬರಲ್ಲ ಕಣ್ರಿ, ನನಗೆ ಫ್ರಂಟ್ ಡೀಪ್ ಕಡಿಮೆ ಆಯ್ತು, ಬ್ಯಾಕ್ ಡೀಪ್ ಜಾಸ್ತಿ ಆಯ್ತು, ಬ್ರಾಡ್ ಆಯ್ತು ಅಂತ ಹೇಳೋದಕ್ಕಿಂತ ನೀವು ಚೆಕ್ ಮಾಡಿದಾಗ ನೀವು ಟೈಲರ್ಸ್ ಅದಕ್ಕೊಂದು ಸೊಲ್ಯೂಷನ್ ನಿಮಗೆ ಗೊತ್ತಿದ್ದೇ ಇರುತ್ತೆ. ಅದೇ ನೀವು ಕಸ್ಟಮರ್ ಹತ್ರ ಹೋದ್ಮೇಲೆ ಅವರು ಅಯ್ಯೋ ನನ್ನ ಬ್ಲೌಸ್ ಹಾಳಾಗೇ ಹೋಯ್ತು, ನನ್ನ 1000 ರೂಪಾಯಿ ವೇಸ್ಟ್ ಆಗೇ ಹೋಯ್ತು, 2000 ರೂಪಾಯಿ ಕೊಟ್ಟು ಸೀರೆ ತಂದಿದ್ದೆ, ನನ್ನ ಬ್ಲೌಸನ್ನ ಹಾಳೇ ಮಾಡಿಬಿಟ್ರು,
ಈ ರೀತಿ ಎಲ್ಲ ನಿಮ್ಗೆ ಅವ್ರು ಬೈಕೊಳ್ಳೋಕ್ಕಿಂತ ಮೊದಲು ಈ ರೀತಿ ಚೆಕ್ ಮಾಡಿಬಿಟ್ಟು ಕೊಟ್ಬಿಟ್ಟು ನೀವು ಕಸ್ಟಮರ್ನ ಜಾಸ್ತಿ ಮಾಡ್ಕೊಳ್ಳಿ, ಹಾಗೆ ನಿಮ್ ಕೆಲಸನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಏನಾದ್ರೂ ಸ್ವಲ್ಪ ಯೂಸ್ಫುಲ್ ಆಗಿದೆ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.